ಡಾಕ್ಟ್ರೇ, ನನಗೆ ಜಾಯಿಂಟ್ ಪೇನ್ ಇದೆ, ನನಗೆ ಸಂಧಿವಾತ ಇದೆ, ನನ್ನ ಮಕ್ಕಳಿಗೂ ಕೂಡ ಇದು ಬರುತ್ತಾ? ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ ಉಪ್ಪಿನ್, ಸಂಧಿವಾತ ತಜ್ಞ, ಉಪ್ಪಿನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ಆರ್ಥರೈಟಿಸ್ ಸೆಂಟರ್, ಬೆಳಗಾವಿ. ಸಂಧಿವಾತದ ಬಗ್ಗೆ ಕೆಲವು ಕಟ್ಟುಕತೆಗಳು ಉಂಟು. ಬನ್ನಿ ಇಂದು ತಿಳಿದುಕೊಳ್ಳೋಣ ಸಂಧಿವಾತದ ಬಗ್ಗೆ ಕೆಲವು ಸತ್ಯಗಳನ್ನು. ಮೊದಲನೇದಾಗಿ ಹೆಚ್ಚಾಗಿ ಕೇಳಿಬರೋ ಪ್ರಶ್ನೆ ಅಂದರೆ ಸಂಧಿವಾತ ಹೆರಿಡಿಟ್ರಿನಾ? ಹೇಳ್ಬೇಕಂದ್ರೆ ಸಂಧಿವಾತ ಹೆರಿಡಿಟ್ರಿ ಅಲ್ಲ. ಅಕಸ್ಮಾತ್ ಆಗಿ ನಿಮಗೆ ಸಂಧಿವಾತ ಇದ್ದರೆ ನಿಮ್ಮ ಮಕ್ಕಳಿಗೆ ಬರೋ ಚಾನ್ಸಸ್ ಸ್ವಲ್ಪ ಮಾತ್ರ. ಕೆಲವೊಂದು ಕಾಯಿಲೆ ಮಾತ್ರ ಹೆರಿಡಿಟ್ರಿ ಆಗಿರುತ್ತದೆ. ಯಾವುದೆಂದರೆ ಸೋರಿಯಾಟಿಕ್ ಆರ್ಥರೈಟಿಸ್, ಎಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಲ್ಲಿ ಸ್ವಲ್ಪ ಹೆರಿಡಿಟ್ರಿ ಚಾನ್ಸಸ್ ಇರೋದು ಜಾಸ್ತಿ. ಮಿಕ್ಕಿದ ಕಾಯಿಲೆದಲ್ಲಿ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಎರಡನೆಯದಾಗಿ ಸಂಧಿವಾತ ಅಂದರೆ ಖಾಲಿ ಸಂಧಿಗಳ ರೋಗ ಮಾತ್ರ ಅಲ್ಲ, ಇದು ಬೇರೆ ಅಂಗಾಂಗಗಳನ್ನು ಕೂಡ ಎಫೆಕ್ಟ್ ಮಾಡುತ್ತೆ. ನಿಮ್ಮ ಕಣ್ಣು ಆಗಿರಬಹುದು, ತ್ವಚೆ ಆಗಿರಬಹುದು, ಅಥವಾ ದೊಡ್ಡ ಅಂಗಗಳಾಗಿ ಲಿವರ್, ಶ್ವಾಸಕೋಶ, ಮೂತ್ರಪಿಂಡ, ಬ್ರೈನ್, ರಕ್ತನಾಳಗಳು ಇವೆಲ್ಲವೂ ಕೂಡ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪದೇ ಪದೇ ಜ್ವರ ಬರೋದು, ಪದೇ ಪದೇ ಗರ್ಭಪಾತ ಬರೋದು ಕೂಡ ಒಂದು ಆಟೋ ಇಮ್ಯೂನ್ ಡಿಸೀಸಿದ ಸಂಕೇತ.